ವರ್ಲ್ಡ್ ಅಲ್ಲಿ ಕ್ರಿಸ್ಟೋಫರ್ ನೋಲನ್ ನೇ ಗಾಡ್ ಆಫ್ ಸಿನಿಮಾ ಅಂತ ಕರೀತಾರೆ. ಆದ್ರೆ ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಇದ್ರು, ಅವ್ರು ಮಾಡಿರುವಂತ ಮೂವಿಗಳನ್ನ ಕ್ರಿಸ್ಟೋಫರ್ ಕೂಡ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಅಂಡ್ ಅವ್ರು ಕೂಡ ಈ ಕಾನ್ಸೆಪ್ಟ್ ಗಳನ್ನ ಟ್ರೈ ಮಾಡಕ್ಕೆ ತುಂಬಾನೇ ವರ್ಷಗಳಾಯ್ತು. ಅವರೇ ದ ಮೋಸ್ಟ್ ಬೋಲ್ಡ್ ವಿಷನರಿ ಡೈರೆಕ್ಟರ್, ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ. 1998ರಲ್ಲಿ ಉಪೇಂದ್ರ ಅವರ ಫಿಲ್ಮ್ ರಿಲೀಸ್ ಆಗುತ್ತೆ. ಅದು ವಿಶ್ವದ ಮೊದಲನೇ ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಿರುವಂತ ಮೂವಿ. ಆ ಒಂದು ಸಿನಿಮಾದಲ್ಲಿ ಉಪೇಂದ್ರ ಅವರು ಈ ಸೊಸೈಟಿಯ ಕಹಿ ಸತ್ಯಗಳನ್ನ ರಿವರ್ಸ್ ಆಗಿ ನರೇಟ್ ಮಾಡಿರ್ತಾರೆ. ಹಾಲಿವುಡ್ ಅವರು ಕೂಡ ಈ ಒಂದು ಮೂವಿನ ನೋಡಿ ಈ ಕಾನ್ಸೆಪ್ಟ್ ನ ಟ್ರೈ ಮಾಡಿ ಕ್ರಿಸ್ಟೋಫರ್ ನೋಲನ್ ಅವರು 2000ನೇ ಇಸ್ವಿಲಿ ಮೊಮೆಂಟೋ ಅಂತ ಒಂದು ಮೂವಿ ತೆಗಿತಾರೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಎರಡು ಮೂವಿಲಿ ಕೂಡ ಫೀಮೇಲ್ ಕ್ಯಾರೆಕ್ಟರ್ ಒಂದು ದೊಡ್ಡ ಟ್ವಿಸ್ಟ್ ನ ತಂದಿರ್ತಾರೆ ಈ ಎಂಟೈರ್ ಪ್ಲಾಟ್ ಅಲ್ಲಿ. ಸೇಮ್ ಕಾನ್ಸೆಪ್ಟ್, ಆದ್ರೆ ಉಪೇಂದ್ರ ಅವರು ಮೊದಲು ಮಾಡ್ತಾರೆ. ಮ್ಯಾಡ್ ಫಿಲೋಸಫರ್ ಮತ್ತೆ ಆಂಟಿ ಹೀರೋ. ಕ್ರಿಸ್ಟೋಫರ್ ನೋಲನ್ ಅವರು ಡಾರ್ಕ್ ನೈಟ್ ಅಂತ 2008ರಲ್ಲಿ ಒಂದು ಮೂವಿ ತೆಗಿತಾರೆ. ಅಂಡ್ ಅದರಲ್ಲೂ ಕೂಡ ಕ್ಯಾರೆಕ್ಟರ್ ಸೊಸೈಟಿಗೆ ಪ್ರಶ್ನೆ ಮಾಡ್ತಾನೆ, ಮತ್ತೆ ಈ ಸೊಸೈಟಿಯ ಕಹಿ ಘಟನೆಗಳನ್ನ ಹೇಳ್ಕೊಂಡು ಹೋಗ್ತಾನೆ. ಅಂದ್ರೆ ನೋಲನ್ ಅವರು ಜೋಕರ್ ನ ಒಂದು ಮ್ಯಾಡ್ ಫಿಲೋಸಫರ್ ಮತ್ತೆ ವಿಲನ್ ಆಗಿ ತೋರಿಸಿದ್ರು. ಆದ್ರೆ ಅದೇ ತರ ಕ್ಯಾರೆಕ್ಟರ್ ನ ಉಪೇಂದ್ರ ಅವರು ಮೇನ್ ಲೀಡ್ ಆಗಿ ತೋರಿಸಿದ್ದು 9 ವರ್ಷ ಹಿಂದೆ. ಅಂದ್ರೆ 1999ರಲ್ಲಿ ಇಂಡಿಯನ್ ಸಿನಿಮಾದವರೇ ನೋಡಿಲ್ದಿರುವಂತ ಕಾನ್ಸೆಪ್ಟ್ ಗಳನ್ನ ಉಪೇಂದ್ರ ಅವರು ತಂದಿದ್ರು. ಅಂಡ್ ಅದರಲ್ಲೂ ಕೂಡ ಉಪೇಂದ್ರ ಅವರು ಫಿಲ್ಟರೇ ಇಲ್ಲದೆ ಜನರಿಗೆ ಸತ್ಯನೇ ತೋರಿಸಿದ್ರು. ಈಗಿನ ಜನ ಏನ್ ಮೇಟಾ ಫಿಲ್ಮಿಂಗ್ ನ ಕೂಲ್ ಅಂತ ಕರೀತಾರಲ್ಲ, ಅದನ್ನು ಉಪೇಂದ್ರ ಅವರು 1999ರಲ್ಲೇ ಮಾಡಿ ಮುಗಿಸಿದ್ರು. ನಿಮಗೆ ಉಪೇಂದ್ರ ಅವರು ಯಾವ ಸಿನಿಮಾ ಇಷ್ಟ ಅಂತ ಕಮೆಂಟ್ ಮಾಡಿ.